ಮೇಷರಾಶಿಯವರಿಗೆ ನಿಮ್ಮ ವ್ಯವಹಾರ, ಉದ್ಯೋಗ ಅಥವಾ ವಿದ್ಯಾರ್ಥಿ ಜೀವನದಲ್ಲಿ ಬೇರೆಯವರಿಂದ ಉಚಿತವಾಗಿ ಹಲವಾರು ಸಲಹೆ ಸೂಚನೆಗಳು ಬರಬಹುದು. ಆದರೆ ಅದ್ಯಾವುದೂ ಕೂಡ ನಿಮ್ಮ ಜೀವನಕ್ಕೆ ಅಥವಾ ಇವತ್ತಿಗೆ ಸೂಕ್ತವಾದಂತಹ ವಿಚಾರಗಳಾಗಿರೋದಿಲ್ಲ. ಹಾಗಾಗಿ ಆ ಸಲಹೆಗಳನ್ನು ಅನಿವಾರ್ಯವಾಗಿ ಸ್ವೀಕಾರ ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಬಂದರೆ ಅದಕ್ಕೆ ಬೇಸರವನ್ನು ಮಾಡಿಕೊಳ್ಬೇಡಿ. ಆ ಸಲಹೆಗಳನ್ನು ತಗೊಳ್ಳಿ. ಆದರೆ ನಿರ್ಧಾರ ಮಾಡುವಾಗ ನಿಮ್ಮ ಸ್ವಂತ ಬುದ್ಧಿ ಕೆಲಸವನ್ನು ಮಾಡಲಿ. ಭಾವನಾತ್ಮಕವಾಗಿ ವರ್ತನೆ ಮಾಡೋದರಿಂದ ಕೆಲಸದಲ್ಲಿ ಸ್ವಲ್ಪ ವ್ಯತ್ಯಾಸವಾಗುತ್ತೆ, ಭಾವುಕರಾಗ್ಬಿಡ್ತೀರಿ. ಅದು ನಿಮ್ಮ ಕೆಲಸಕ್ಕೆ ಅಡ್ಡಿ ಅಂತ ಹೇಳಬೇಕು. ನಿಮ್ಮ ಕೆಲವು ಕೆಲಸಗಳು ತತ್ಕ್ಷಣದಲ್ಲಿ ನಿಂತು ಹೋಗಬಹುದು. ಹಾಗಾಗಿ ಪೂರ್ವ ಸಿದ್ಧತೆ ಅಥವಾ ಬೇರೆ ವ್ಯವಸ್ಥೆ ಏನೇ ಇದ್ದರೂ ಕೂಡ ಆ ಕ್ಷಣದಲ್ಲಿ ನಿಮ್ಮ ಧೈರ್ಯವೇ ಬಹಳ ಮುಖ್ಯವಾಗ್ತಕ್ಕಂಥದ್ದಾಗುತ್ತೆ. ಮಾನಸಿಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳಾಗಲಿ ಅಥವಾ ಬೇರೆ ಇನ್ಯಾವುದೋ ರೀತಿಯ ಒತ್ತಡಗಳಾಗಲಿ ನಿಮಗೆ ಇಲ್ಲದೇ ಇದ್ದರಿಂದ ನೀವು ಸರಿಯಾದಂತಹ ನಿರ್ಧಾರಕ್ಕೆ ಬರುವಂಥದ್ದು ಬಹಳ ಸುಲಭವಾಗುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ಮನೆಯವರ ವಿಶ್ವಾಸಕ್ಕೆ ಧಕ್ಕೆ ಬರದೇ ಇರುವ ಹಾಗೆ ನೀವು ಗಮನಿಸ್ಕೊಳ್ಬೇಕು. ತಂದೆಯವರ ಆರೋಗ್ಯದ ಬಗ್ಗೆನೂ ಕೂಡ ಸ್ವಲ್ಪ ಗಮನ ಇರಲಿ ಅನ್ನುವಂಥದ್ದು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ವೃಷಭ ರಾಶಿ, ನಿಮ್ಮ ತಪ್ಪಿನ ಅರಿವು ಅಥವಾ ನಿಮ್ಮ ಆಲೋಚನೆಯಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದು ನಿಮಗೆ ಗೊತ್ತಾಗಬೇಕು. ಆಗ ಅದನ್ನು ಸರಿಪಡಿಸಿಕೊಂಡಾಗ ಯಾವ ಉದ್ದೇಶವನ್ನು ಇಟ್ಟುಕೊಂಡು ನೀವು ಕಾರ್ಯಪ್ರವೃತ್ತರಾಗಿದ್ದೀರಿ ಅದರಲ್ಲಿ ಸರಿಯಾದಂತಹ ಫಲ ಲಾಭ ನಿಮ್ಮದಾಗುವಂಥದ್ದಿದೆ. ಜೀವನದಲ್ಲಿ ಪ್ರಯತ್ನಗಳಿಂದ ಸಫಲರಾಗದಲೇ ಜುಗುಪ್ಸೆಯನ್ನು ಹೊರಹಾಕುವಂತಹ ಸಮಯ. ತುಂಬ ಪ್ರಯತ್ನಗಳನ್ನು ಮಾಡ್ತೀರಿ, ಹಲವಾರು ಕ್ಷೇತ್ರಗಳಲ್ಲಿ ನಿಮ್ಮ ಪ್ರಯತ್ನಗಳು ನಡೆಯುತ್ತೆ, ಆದರೆ ಎಲ್ಲೂ ಕೂಡ ಕೊನೆ ಮುಟ್ಟುವುದಿಲ್ಲ. ಇದು ಜ್ಞಾಪಕಕ್ಕೆ ಬಂದಾಗ ಅಥವಾ ಒಂದು ಸಾರಿ ನೀವು ನಡೆದು ಬಂದಂತಹ ಹಾದಿಯನ್ನು ಗಮನಿಸಿದಾಗ ತುಂಬ ಬೇಸರವಾಗುತ್ತೆ, ಜುಗುಪ್ಸೆಯಾಗುತ್ತೆ. ಯಾವುದೂ ಬೇಡ ನನಗೆ ಅನ್ನುವಂಥದ್ದು. ಕಳೆದಂತಹ ಸಮಯ ಮತ್ತೆ ಬರೋದಿಲ್ಲ. ನಿಮ್ಮ ಪ್ರಯತ್ನ ಈ ಕ್ಷಣದಿಂದಲಾದರೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಇರಲಿ ಅನ್ನುವಂಥದ್ದು ಆಶಯ. ಜಗಳವಾಗ್ತಕ್ಕಂತಹ ಸಾಧ್ಯತೆ, ಯಾವುದೋ ಕೋಪ, ಯಾವುದೋ ಒಂದು ಗುರಿಯನ್ನು ನಾನು ತಲುಪಲಿಲ್ಲ ಅಂತಕ್ಕಂತಹ ಒಂದು ಬೇಸರ ಜಗಳಕ್ಕೆ ಕಾರಣವಾಗುತ್ತೆ. ಇದು ಸರಿಯಾದಂತಹ ಮಾರ್ಗ ಅಲ್ಲ ಅನ್ನುವಂಥದ್ದು. ಜೀವನ ಈ ಎರಡರಲ್ಲೂ ಕೂಡ ಆಶಾದಾಯಕರಾಗಿರಬೇಕು. ಆ ಹೋಪ್ಸನ್ನು ಕಳ್ಕೊಳ್ಬಾರ್ದು. ಬೇಕಾದಷ್ಟು ಸಮಯ ಇದೆ, ಸಾಧನೆ ಮಾಡೋದಕ್ಕೆ ಅವಕಾಶಗಳಿದೆ, ಮಾರ್ಗಗಳಿದೆ. ಕಳೆದಂತಹ ಸಮಯವನ್ನು ಸರಿಯಾಗಲಿಲ್ಲ ಅನ್ನುವಂತಹ ಯೋಚನೆಯಲ್ಲಿ ಮುಂದಿನ ಸಮಯವನ್ನು ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನ ಏನಿದೆ ಅದು ಬಹಳ ಮುಖ್ಯವಾದಂಥದ್ದು. ತುಂಬ ಬೇಸರವನ್ನು ಮಾಡಿಕೊಂಡು ದಿನವನ್ನು ಕಳೆಯೋದಕ್ಕಿಂತ ಸರಿಯಾದಂತಹ ನಿರ್ಧಾರವನ್ನು ಮಾಡಿ ಉತ್ತಮ ಕೆಲಸದ ಕಡೆಗೆ, ಸರಿಯಾದಂತಹ ಗುರಿ ಸಾಧನೆಯ ಕಡೆಗೆ ಹೆಜ್ಜೆಯನ್ನು ಇಡಿ ಅನ್ನುವಂಥದ್ದು. ಧ್ಯಾನಾಸಕ್ತರಾದಂತಹ ಋಷಿಗಳನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮವಾದಂತಹ ಫಲ ಇರುವಂತಹ ದಿವಸ. ಪ್ರಾಮಾಣಿಕವಾಗಿ ದುಡಿದಂತಹ ಕಲಾವಿದರಿಗೆ, ಕಲಾ ಸೇವೆಯನ್ನು ಮಾಡಿದಂತಹ ಉತ್ತಮರಿಗೆ ಅದೃಷ್ಟ ತನ್ನಿಂದ ತಾನಾಗಿ ಒಲಿತಕ್ಕಂಥದ್ದಿದೆ. ಪಿತರಾರ್ಜಿತವಾದಂತಹ ಆಸ್ತಿಗೆ ಇನ್ನಷ್ಟು ಸೇರ್ಪಡೆಯಾಗ್ತಕ್ಕಂಥದ್ದು, ಆಸ್ತಿ ವೃದ್ಧಿಯಾಗತಕ್ಕಂತಹ ಯೋಗ. ವ್ಯವಹಾರ ಅಥವಾ ವೃತ್ತಿ ಇದರಲ್ಲಿ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಸಿಬ್ಬಂದಿ, ಸಹಪಾಠಿಗಳು, ಸಹೋದ್ಯೋಗಿಗಳು ಸ್ವಲ್ಪ ಕಿರುಕುಳವನ್ನು ಕೊಡ್ತಾರೆ, ತೊಂದರೆಯನ್ನು ಮಾಡ್ತಾರೆ. ಅಷ್ಟು ಸ್ವತಂತ್ರವಾಗಿ ನಿಮಗೆ ಕೆಲಸವನ್ನು ಮಾಡೋದಕ್ಕೆ ಬಿಡುವುದಿಲ್ಲ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ಬಹಳ ಸೂಕ್ತವಾಗಿ ನಾಜೂಕಿನಿಂದ, ಬುದ್ಧಿವಂತಿಕೆಯಿಂದ ಅದೆಲ್ಲವನ್ನು ನಿಭಾಯಿಸಬೇಕು ಅನ್ನುವಂಥದ್ದು. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಹಣಕಾಸಿನ ವಿಚಾರ ಬಂದಾಗ ತುಂಬ ಗಂಭೀರವಾಗಿ ಅದನ್ನು ಗಮನಿಸ್ತೀರಿ.
ಪರಿಗಣನೆಗೆ ತೆಗೆದುಕೊಳ್ತೀರಿ ಅಂತಕ್ಕಂಥದ್ದು. ಜವಾಬ್ದಾರಿ ಸ್ಥಾನದಿಂದ ನಿಮಗೆ ಗೌರವ ಪುರಸ್ಕಾರಗಳು ಸಿಕ್ಕಬೇಕು. ಆದರೆ ಆ ಜವಾಬ್ದಾರಿಯನ್ನು ಯೋಗ್ಯವಾದಂತಹ ರೀತಿಯಲ್ಲಿ ನಡೆಸಬೇಕು. ಅದಕ್ಕೆ ಅವಕಾಶಗಳು ಕಡಿಮೆ. ಅಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳಿಂದ ಒತ್ತಡಕ್ಕೆ ಸಿಗ ಹಾಕ್ಕೊಂಡು ನೀವು ನಿಮ್ಮ ಮಾರ್ಗವನ್ನು ಬದಲಾಯಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಮಾಜ ಮೆಚ್ಚುವಂತಹ ಕೆಲಸಗಳಲ್ಲಿ ಭಾಗಿಗಳಾಗ್ತೀರಿ. ಗೌರವವನ್ನು ಸ್ವೀಕಾರ ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಮಾನಸಿಕವಾದ ಒತ್ತಡವೋ ಕೌಟುಂಬಿಕ ಒತ್ತಡವೋ ಅದಕ್ಕೆ ಅಡ್ಡಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ವೈಯಕ್ತಿಕವಾದಂತಹ ಸಂಬಂಧಗಳಲ್ಲಿ ಸಂತೋಷ ಅನ್ನುವಂಥದ್ದನ್ನು ಕಾಣ್ತೀರಿ. ಆದರೆ ಸಾರ್ವಜನಿಕವಾಗಿ ಆ ಸಂತೋಷ ಖುಷಿ ಸಿಕ್ಕತ್ತಾ ಅಂತ ಹೇಳಿ ಕೇಳಿಕೊಳ್ಬೇಕಾದಂಥದ್ದು. ಲೇಖಕರಿಗೆ ಸ್ವಲ್ಪ ಸಮಸ್ಯೆಗಳು ಕಾಡುವಂಥದ್ದಿದೆ. ವೃತ್ತಿಯಲ್ಲಿ ಲಾಭ, ಆದರೆ ಮಾನಸಿಕವಾದಂತಹ ಕಿರಿಕಿರಿ ಹೆಚ್ಚಾಗುವಂಥದ್ದು. ಏನು ಗಳಿಸಿದರೂ ಕೂಡ ಸಮಾಧಾನ ಇಲ್ಲ ಅಂತಾದರೆ ಪ್ರಯೋಜನ ಏನಾಯಿತು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಮನ್ಯು ಸೂಕ್ತ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಸಿಂಹರಾಶಿ, ಬದಲಾಗ್ತಾ ಇರತಕ್ಕಂತಹ ವಾತಾವರಣದ ಪ್ರಭಾವ ಶೀತ ಸಂಬಂಧಿಯಾದಂತಹ ಸಮಸ್ಯೆಗಳು ಉಂಟಾಗಬಹುದು. ಜ್ವರ ನಿಮ್ಮನ್ನು ಕಾಡುವಂಥದ್ದು ಆಗಬಹುದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ತಾತ್ಸಾರ ಮಾಡುವಂಥದ್ದು ಬೇಡ. ಸೂಕ್ಷ್ಮಗಳು ಗೊತ್ತಾದ ತಕ್ಷಣ ಸೂಕ್ತವಾದಂತಹ ಔಷಧೋಪಚಾರವನ್ನು, ವೈದ್ಯರ ಸಲಹೆಯನ್ನು ಕೇಳಿ ಅದನ್ನು ಪಾಲನೆ ಮಾಡಿ ಆರೋಗ್ಯವಂತರಾಗಿರಿ ಅನ್ನುವಂಥದ್ದು. ನಿಮ್ಮ ಕಾಲಿಗೆ ತೊಂದರೆಯಾಗ್ತಕ್ಕಂತಹ ಸೂಚನೆಗಳಿದೆ. ಎಚ್ಚರಿಕೆಯನ್ನು ವಹಿಸಿ. ತಾಳ್ಮೆ ಇರಲಿ. ಆತುರವಾದಂತಹ ಕೋಪದಿಂದ ತೆಗೆದುಕೊಳ್ಳತಕ್ಕಂತಹ ನಿರ್ಧಾರಗಳು ನಿಮಗೆ ತೊಂದರೆಯನ್ನು ಮಾಡುತ್ತೆ ಅನ್ನುವಂಥದ್ದು. ಮಾನಸಿಕವಾದಂತಹ ಒತ್ತಡವೂ ಕೂಡ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಆದ್ದರಿಂದ ಎಷ್ಟು ತಾಳ್ಮೆಯಿಂದ ನಿಧಾನವಾಗಿ ಆಲೋಚನೆ ಮಾಡಿ ಕೆಲವು ಕೆಲಸಗಳನ್ನು ಪ್ರಾರಂಭ ಮಾಡ್ತೀರಿ ಅಥವಾ ಮುಂದುವರಿಸ್ತೀರಿ, ಅದು ನಿಮಗೆ ಲಾಭದಾಯಕವಾಗಿರುತ್ತೆ. ಯಾವುದೇ ಹೊಸ ಕೆಲಸಗಳನ್ನು ಆರಂಭ ಮಾಡಬೇಡಿ. ಹಣದ ಕೊರತೆ ಅಥವಾ ಹಣದ ಅಭಾವ, ಹಣದ ಅವಶ್ಯಕತೆ ನಿಮ್ಮ ಕೋಪವನ್ನು ಹೆಚ್ಚು ಮಾಡುತ್ತೆ ಅನ್ನುವಂಥದ್ದು. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಕ್ಷೇತ್ರದಲ್ಲಿ ನಿರೀಕ್ಷೆ ಮಾಡಿದಷ್ಟು ಫಲ ಸಿಕ್ಕುವಂಥದ್ದು ಕಷ್ಟ ಇದೆ. ಸ್ವಾಭಾವಿಕವಾಗಿ ಸಿಟ್ಟು ಬರುತ್ತೆ, ಬೇಸರವಾಗುತ್ತೆ. ಬೇರೆಯವರ ಬಗ್ಗೆ ಏನೋ ಒಂದು ರೀತಿಯ ಹೊಟ್ಟೆ ಕಿಚ್ಚಿನ ಭಾವ ಮನಸ್ಸಿನಲ್ಲಿ ಹುಟ್ಟಬಹುದು. ಇದೆಲ್ಲ ಸರಿನಾ ಅಂತ ಹೇಳಿ ಆಲೋಚನೆಯನ್ನು ಮಾಡಿಕೊಳ್ಳಿ. ವಿದ್ಯಾರ್ಥಿಗಳು ಮತ್ತು ನೌಕರರು ತುಂಬ ಪರಿಶ್ರಮ ಪಡಬೇಕಾದಂತಹ ದಿವಸ ಇದು. ನಕಾರಾತ್ಮಕವಾದಂತಹ ಆಲೋಚನೆಗಳೇನಿದೆ ಅದು ನಿಮ್ಮ ಕೆಲಸದ ಗುಣಮಟ್ಟದ ಮೇಲೆ ಪ್ರಭಾವವನ್ನು ಬೀರುತ್ತೆ. ನಾನು ಯಾವ ಕೆಲಸವನ್ನು ಮಾಡಿದರೆ ಏನು ವ್ಯತ್ಯಾಸ ಆಗುತ್ತೋ, ಎಲ್ಲಿ ಸಮಾಜದಲ್ಲಿ ಕುಟುಂಬದಲ್ಲಿ ಹಲವಾರು ಜನಗಳ ಮುಂದೆ ನನ್ನ ಮರ್ಯಾದೆ ಹೋಗುತ್ತೋ ಅನ್ನುವಂತಹ ನಕಾರಾತ್ಮಕವಾದಂತಹ ಚಿಂತನೆಗಳು, ಆ ಆತಂಕ, ಆ ಒತ್ತಡ ಕೆಲಸದ ಗುಣಮಟ್ಟ ಚೆನ್ನಾಗಿ ಆಗೋದಕ್ಕೆ ಬಿಡದೇ ಇರತಕ್ಕಂತಹದ್ದು ಆಗಿಬಿಡುತ್ತೆ. ಇದು ದೊಡ್ಡ ದೌರ್ಬಲ್ಯವಾಗಿ ನಿಮಗೆ ಪರಿಣಮಿಸ್ತಕ್ಕಂಥದ್ದು. ಮಾರ್ಕೆಟಿಂಗ್ ಸಂಬಂಧಿತ ಕೆಲಸಗಳಲ್ಲಿ ಅಪಯಶಸ್ಸನ್ನು ನೋಡ್ತೀರಿ. ಬಾಂಧವ್ಯ ತುಂಬ ದುರ್ಬಲವಾಗಿರುತ್ತೆ. ಯಾರ ಜೊತೆಯಲ್ಲೂ ಕೂಡ ವಿಶ್ವಾಸ ಅಂತಕ್ಕಂಥದ್ದು ಗಟ್ಟಿಯಾಗಿ ಉಳ್ಕೊಂಡಿರೋದಿಲ್ಲ. ನಿಮ್ಮ ಬುದ್ಧಿ ಅಥವಾ ನಿಮ್ಮ ಚಿಂತನೆಗಳು, ನೀವು ನಡ್ಕೊಳ್ತಕ್ಕಂತಹ ರೀತಿ, ಕೊಂಕು ಮಾತು ಇವೆಲ್ಲವೂ ಕೂಡ ನಿಮಗೆ ಮಾರಕವಾಗ್ತಕ್ಕಂಥದ್ದಾಗುತ್ತೆ. ಮನೆಗೆ ಸ್ನೇಹಿತರು ಬರಬಹುದು, ಬಂಧುಗಳು ಬರಬಹುದು, ಯಾರೂ ಕೂಡ ಸಮಾಧಾನವಾಗಿ ವಾಪಸ್ಸು ಹೋಗ್ತಾರೆ ಎನ್ನುವಂಥದ್ದು ಇಲ್ಲ ಅನ್ನುವ ಹಾಗೆ ಆಗುವಂಥದ್ದು. ಗುರು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ ಇರತಕ್ಕಂತಹ ವೈರುಧ್ಯಗಳೆಲ್ಲವೂ ಕೂಡ ನಿಮಗೆ ಉತ್ತಮವಾಗಿ ಪರಿವರ್ತನೆ ಆಗಲಿ ಅನ್ನುವಂತಹ ಭಾವನೆಯಿಂದ ಪ್ರಾರ್ಥಿಸಿ ಶುಭವಾಗಿ. ತುಲಾರಾಶಿ, ಹೊಸ ಹೊಸ ಕೆಲಸದ ಬಗ್ಗೆ, ಹೊಸ ವ್ಯವಹಾರದ ಬಗ್ಗೆ ಆಸಕ್ತಿ ಇರುತ್ತೆ. ಪ್ರಯತ್ನ ಮಾಡಬೇಕು ಅನ್ನುವಂತಹ ಮನಸ್ಸಿರುತ್ತೆ. ಆದರೆ ಧೈರ್ಯ ಇರುವುದಿಲ್ಲ. ಎಲ್ಲಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ತಡ್ಕೊಳ್ಳೋದು ಹೇಗೆ ಅನ್ನುವಂತಹ ಅಧೈರ್ಯ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಕೆಲವು ಕೆಲಸಗಳನ್ನು ಸಕಾಲದಲ್ಲಿ ಮುಗಿಸ್ಬೇಕು ಅಂತಕ್ಕಂತಹ ಒತ್ತಡ ನಿಮಗೆ ಹೆಚ್ಚಾಗಿರುತ್ತೆ. ಹಾಗಾಗಿ ಅಂತಹ ಒತ್ತಡಗಳು ನಿಮಗೆ ತೊಂದರೆಯನ್ನು ಮಾಡುವಂಥದ್ದು ಆಗಬಹುದು. ನಿಮ್ಮ ಜವಾಬ್ದಾರಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಇಲ್ಲದಿದ್ದರೆ ಅವಮಾನವಾಗುತ್ತೆ. ಯಾವ ಕರ್ತವ್ಯ ಇದೆ
ಆ ಕರ್ತವ್ಯಕ್ಕೆ ಲೋಪವಾದರೆ ಅವಮಾನ ಆಗ್ತಕ್ಕಂಥದ್ದು. ಹೃದ್ರೋಗಿಗಳಿಗೆ ಸಮಸ್ಯೆ ಕಾಡುವಂತಹ ದಿವಸ. ತುಂಬ ವಿಶ್ರಾಂತಿ ಬೇಕು ಅಂತ ಹೇಳಿ ಅನ್ನಿಸಬಹುದು, ಆದರೆ ನೀವು ಮಾತ್ರ ನಿಮ್ಮ ಕೆಲಸದಲ್ಲಿ ತೊಡಕೊಂಡಿರ್ತೀರಿ. ಅದು ತಪ್ಪಾದೀತು. ವೈದ್ಯರ ಸಲಹೆಯನ್ನು ಅಗತ್ಯವಾಗಿ ಪಡ್ಕೊಳ್ಳಿ ಅಂತಕ್ಕಂಥದ್ದು. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ಪ್ರಭಾಕರ ನಮಸ್ತುಭ್ಯಂ ದಿವಾಕರ ನಮೋಸ್ತುತೆ ಎಂಬುದಾಗಿ 12 ಸಲ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತು ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಅಹಂಕಾರವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು. ದಾಂಪತ್ಯದಲ್ಲಿ, ಸ್ನೇಹಿತರ ಮಧ್ಯದಲ್ಲಿ ಈಗೋ ಅನ್ನುವಂಥದ್ದು ಕಡಿಮೆ ಆದರೆ ಬಹಳ ಒಳ್ಳೆಯದಾಗತ್ತೆ. ಜನ ನಿಮ್ಮ ಸಲಹೆಗಳನ್ನು ಅಪೇಕ್ಷೆ ಮಾಡ್ತಾರೆ. ಯಾರು ನಂಬಿರ್ತಾರೆ ಅಂಥವರಿಗೆ ಸೂಕ್ತವಾದಂತಹ ಸಲಹೆಗಳನ್ನು, ಮಾರ್ಗದರ್ಶನವನ್ನು ಮಾಡ್ತಕ್ಕಂಥದ್ದು ಯೋಗ್ಯವಾದ್ದು. ಇದು ಸಮಾಜಕ್ಕೂ ಕೂಡ ಒಂದು ರೀತಿಯಲ್ಲಿ ಒಳ್ಳೆಯ ಸಂದೇಶವನ್ನು ಕಳಿಸಿದ ಹಾಗೆ ಆಗ್ತಕ್ಕಂಥದ್ದಾಗತ್ತೆ. ಬೇರೆಯವರನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮಿಂದ ಆಗಬೇಕು. ಬೇರೆಯವರಿಗೂ ಒಂದು ಮನಸ್ಸಿದೆ, ಅವರಿಗೂ ಒಂದು ಆಲೋಚನೆಗಳು, ಆಸೆ, ಆಕಾಂಕ್ಷೆಗಳು ಇರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು. ಕೇವಲ ನಿಮ್ಮ ದೃಷ್ಟಿಕೋನದಲ್ಲಿ ಮಾತ್ರ ಚಿಂತನೆಯನ್ನು ನಡೆಸಿದರೆ ಸಾಲದು ಅನ್ನುವಂಥದ್ದಿರಲಿ. ನಿಮ್ಮ ದಿಟ್ಟ ನಿರ್ಧಾರಗಳು ಬೇರೆಯವರಿಗೆ ಮಾದರಿಯಾಗಬೇಕು. ಆ ರೀತಿಯ ನಿರ್ಧಾರಗಳನ್ನು ಜನ ಬಯಸ್ತಾರೆ ಅಂತಾದಾಗ ಸೂಕ್ತವಾದಂತಹ ರೀತಿಯಿಂದ ನಡ್ಕೊಳ್ಬೇಕಾಗತ್ತೆ. ನಿಮ್ಮ ಸ್ನೇಹಿತರನ್ನು ವಿಶ್ವಾಸದಿಂದ, ಗೌರವದಿಂದ ಕಾಣಬೇಕು. ಆಗ ನಿಮ್ಮ ಸ್ಥಾನಕ್ಕೆ ಇನ್ನಷ್ಟು ಗೌರವ ಹೆಚ್ಚಾಗ್ತಕ್ಕಂಥದ್ದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಧನುರಾಶಿ, ಹಿರಿಯರೂ ಕೂಡ ನಿಮ್ಮ ಕೆಲವು ವಿಚಾರಗಳಿಂದ ಪ್ರಭಾವಿತರಾಗ್ತಾರೆ. ಆದರೆ ಆ ಪ್ರಭಾವಿತರಾಗುವಂಥದ್ದು ಧನಾತ್ಮಕವಾಗಿರಬೇಕು ಅನ್ನುವಂಥದ್ದು. ಹೊಸ ಕೆಲಸವನ್ನು ಆರಂಭ ಮಾಡಬೇಡಿ. ಗುರಿ ಮುಟ್ಟುವಂಥದ್ದು ಕಷ್ಟವಾಗುತ್ತೆ. ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳು ಹಲವಾರು ಯೋಜನೆಗಳಿಗೆ, ಅಭ್ಯುದಯಕ್ಕೆ, ನಿಮ್ಮ ಪ್ರಯತ್ನಕ್ಕೆ ಅಡ್ಡಿಯನ್ನು ಮಾಡುತ್ತೆ ಅನ್ನುವಂಥದ್ದು. ನಿಮ್ಮ ಸಾಮರ್ಥ್ಯ ಏನಿದೆ ಅದು ಎಲ್ಲ ಕಡೆಯಲ್ಲೂ ಯಶಸ್ಸನ್ನು ಪಡೆಯುವುದಕ್ಕೆ ಸಹಕಾರಿಯಾಗಿರುವುದಿಲ್ಲ. ಅರ್ಥಾತ್ ನಿಮ್ಮ ಮಾನಸಿಕವಾದಂತಹ ಶಕ್ತಿ, ದೈಹಿಕವಾದಂತಹ ಶಕ್ತಿ, ನಿಮ್ಮ ಆಲೋಚನೆಗಳು ಇವೆಲ್ಲವೂ ಕೂಡ ನಿಮಗೆ ಪರಿಪೂರ್ಣವಾಗಿ ಸಹಕರಿಸುತ್ತೆ ಅನ್ನುವಂಥದ್ದು ಇರೋದಿಲ್ಲ. ಆದ್ದರಿಂದ ಸೂಕ್ತವಾದಂತಹ ಕೆಲಸಗಳನ್ನು ಸೂಕ್ತವಾದ ರೀತಿಯಲ್ಲೇ ಆಯ್ಕೆ ಮಾಡಿಕೊಂಡು ಮಾಡುವಂಥದ್ದು ಒಳಿತಾಗಿರುತ್ತೆ. ಉತ್ತಮ ಫಲವನ್ನು ನಿರೀಕ್ಷೆ ಮಾಡೋದಕ್ಕೆ ತುಂಬ ಉತ್ಸುಕರಾಗಿರ್ತೀರಿ, ಎಲ್ಲರೂ ಹಾಗೆ. ಆದರೆ ಈ ದಿನ ಅಷ್ಟು ಪ್ರಶಸ್ತವೇ ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ನಿಮ್ಮ ಸಾಧನೆ ಹಲವಾರು ಜನಕ್ಕೆ ಮಾದರಿಯಾಗತ್ತೆ, ಆದರೆ ನೀವು ಅದಕ್ಕೆ ಬೆಲೆ ಕೊಡೋದಿಲ್ಲ. ನಿಮ್ಮ ಪ್ರಯತ್ನ ಸೂಕ್ತವಾದಂತಹ ರೀತಿಯಲ್ಲಿ ಆಗಿರೋದಿಲ್ಲ. ಯಾವುದೋ ಕೆಲಸ ಅರ್ಧಂಬರ್ಧವಾಗಿ ಉಳ್ಕೊಳ್ತಕ್ಕಂಥದ್ದು. ಹೀಗೆ ಇವೆಲ್ಲವೂ ಕೂಡ ನಿಮ್ಮ ಹಿನ್ನಡೆಗೆ, ನಿಮ್ಮ ದೌರ್ಬಲ್ಯವನ್ನು ಎತ್ತಿ ತೋರಿಸೋದಕ್ಕೆ ಕಾರಣವಾಗುತ್ತೆ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬುದಾಗಿ 8 ಸಲ ಹೇಳಿಕೊಳ್ಳಿ. ಶುಭವಾಗಿ. ಮಕರ ರಾಶಿ, ಉದ್ಯೋಗ ಬದಲಾವಣೆ, ಸ್ಥಾನ ಪಲ್ಲಟ, ಇದೆಲ್ಲವುದಕ್ಕೂ ಕೂಡ ಏನೋ ಒಂದು ರೀತಿಯಲ್ಲಿ ಅವಕಾಶಗಳು ಇದೆಯಾ ಅಥವಾ ಆ ರೀತಿ ಬದಲಾವಣೆಗಳು ತತ್ಕ್ಷಣದಲ್ಲಿ ಆಗಿಬಿಡುತ್ತಾ ಅನ್ನುವಂತಹ ಸೂಚನೆಗಳು ಹೆಚ್ಚಾಗಿದೆ. ವಿದ್ಯಾರ್ಥಿಗಳು ತುಂಬ ಪರಿಶ್ರಮ ಪಟ್ಟರೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ ಅನ್ನುವಂಥದ್ದು. ಪ್ರೇಮಿಗಳಿಗೆ ಹಲವಾರು ರೀತಿಯಲ್ಲಿ ಒತ್ತಡಗಳು, ಅಡಚಣೆಗಳು, ಹೆದರಿಕೆಗಳು, ಬೆದರಿಕೆಗಳು ಬಂದರೂ ಕೂಡ ನಿಭಾಯಿಸ್ತಕ್ಕಂತಹ ಶಕ್ತಿ ನಿಮಗೆ ಇರತಕ್ಕಂಥದ್ದಾಗುತ್ತೆ. ಬೇರೆಯವರ ತಪ್ಪುಗಳನ್ನು ಹೇಳುವ ಬದಲು ಯಾರು ನಿಮ್ಮ ಆತ್ಮೀಯರಿದ್ದಾರೆ ಅವರಿಗೆ ಸೂಕ್ತವಾದಂತಹ ಸಲಹೆಗಳನ್ನು ಕೊಡಿ. ತಪ್ಪು, ಇದು ತಪ್ಪು ಅಂತ ಹೇಳಿ ಪುನಃ ಪುನಃ ಅವರಿಗೆ ಹೇಳುವ ಬದಲು ಆ ತಪ್ಪನ್ನು ತಿದ್ದುಕೊಳ್ತಕ್ಕಂತಹ, ತಪ್ಪನ್ನು ತಿದ್ದುವಂತಹ ಪ್ರಯತ್ನ ನಿಮ್ಮಿಂದ ಆಗಲಿ ಎನ್ನುವಂಥದ್ದು. ನಿಮ್ಮ ಹತ್ತಿರದವರ, ನಿಮ್ಮ ಆತ್ಮೀಯ ಪರಿವಾರದವರ ಒಂದು ಕಾಳಜಿಯನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಅವರ ಬಗ್ಗೆ ಆಲೋಚನೆಯನ್ನು ಮಾಡಬೇಕಾಗತ್ತೆ. ಅವರ ಎಲ್ಲ ಆಗುಹೋಗುಗಳ ಬಗ್ಗೆ ನಿಮ್ಮ ಸೂಕ್ತವಾದಂತಹ ಒಂದು ಪರಿಹಾರವೋ, ಮಾಹಿತಿಯೋ, ಮಾರ್ಗದರ್ಶನವೋ, ಸಹಾಯವೋ, ಸಹಕಾರವೋ, ಪ್ರೋತ್ಸಾಹವೋ ಬೇಕಾಗತ್ತೆ. ಇದನ್ನು ಪ್ರಾಮಾಣಿಕವಾಗಿ ಮಾಡಿದಾಗ ಧನಾತ್ಮಕವಾದಂತಹ ಪರಿವರ್ತನೆಗೆ ಅವಕಾಶಗಳಾಗತ್ತೆ. ಅದರ ಸದುಪಯೋಗ ನಿಮ್ಮಿಂದ ಆಗಲಿ. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.
ಕುಂಭರಾಶಿ, ನೀವು ಎಷ್ಟು ಧಾರಾಳವಾಗಿ ನಡ್ಕೊಳ್ತೀರೋ ಅಷ್ಟು ನಿಮಗೆ ಅನುಕೂಲಕರವಾದಂತಹ ಫಲ ಸಿಕ್ಕತ್ತೆ. ಶತ್ರುಗಳ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತೀರಿ, ಆದರೆ ವಿಫಲರಾಗ್ತೀರಿ. ವಿರೋಧಿಗಳು ಯಾರೂ ಕೂಡ ನಿಮ್ಮ ಒಂದು ಮಾತಿಗೆ ಹೆದರುವಂಥದ್ದು ಇರುವುದಿಲ್ಲ ಅನ್ನುವಂಥದ್ದು. ಸರ್ಕಾರಿ ಕೆಲಸಗಳು ಏನಾದರೂ ಇದ್ದರೆ ಅದು ಪೂರ್ಣವಾಗುವಂತಹ ಒಂದು ಯೋಗ ನೀವು ಪಡ್ಕೊಂಡಿದ್ದೀರಿ. ಸಾಮಾಜಿಕ ವಲಯ ಹೆಚ್ಚಾಗ್ತಕ್ಕಂಥದ್ದು, ನೆಟ್ವರ್ಕ್ ಜಾಸ್ತಿ ಆಗ್ತಕ್ಕಂಥದ್ದು, ಹಲವಾರು ಜನರ ಪರಿಚಯ, ಅವರಿಂದ ಆಗ್ತಕ್ಕಂತಹ ವ್ಯವಹಾರಗಳ ವಿಚಾರ ಚರ್ಚೆ ಮುನ್ನೆಲೆಗೆ ಬರುವಂಥದ್ದಾಗುತ್ತೆ. ಸ್ನೇಹಿತರು ಅಥವಾ ಬಂಧುಗಳು ಇವರಲ್ಲಿ ವಿಶ್ವಾಸವನ್ನು ಗಟ್ಟಿ ಮಾಡಿಕೊಳ್ತೀರಿ. ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಸಲಹೆಗಳು, ನಿಮ್ಮ ಉದ್ದೇಶಗಳು ಇವೆಲ್ಲವೂ ಕೂಡ ಬೇರೆಯವರಿಗೆ ಅನುಕೂಲಕರವಾಗುತ್ತೆ ಅನ್ನುವಂಥದ್ದು. ಕಾರ್ಯಕ್ಷೇತ್ರದಲ್ಲಿ ಮಿತಿಮೀರಿದಂತಹ ಅನಾಹುತಗಳನ್ನು ನೀವು ನಿಯಂತ್ರಣಕ್ಕೆ ತರ್ತೀರಿ. ಇದು ಹಲವಾರು ಜನಕ್ಕೆ ಅನುಕೂಲ ಆಗ್ತಕ್ಕಂಥದ್ದಾಗತ್ತೆ. ಇದರಿಂದ ಜನ ನಿಮ್ಮನ್ನು ಒಪ್ಪುತ್ತಾರೆ, ಮೆಚ್ಚುತ್ತಾರೆ ಅಂತಕ್ಕಂಥದ್ದು. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಫ್ ಪತಜೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಪ್ರೇಮಿಗಳಲ್ಲಿ ಪರಸ್ಪರ ಜಗಳವಾಗ್ತಕ್ಕಂಥದ್ದು. ಯಾಕೆ ಜಗಳ ಆಗತ್ತೆ? ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದಲೆ, ಒಬ್ಬರ ಆಡಿದ ಮಾತು ಇನ್ನೊಬ್ಬರಿಗೆ ಹಿಡಿಸದಲೆ, ಒಬ್ಬರ ವಾದವೇ ಮುನ್ನೆಲೆಗೆ ಬಂದು ಮಂಡುತನವನ್ನು, ಹಠವನ್ನು ಪ್ರದರ್ಶನ ಮಾಡ್ತಾ ಜಗಳದಲ್ಲಿ ಅದು ಅಂತ್ಯವಾಗ್ತಕ್ಕಂಥದ್ದಾಗುತ್ತೆ. ಸಾರ್ವಜನಿಕವಾದಂತಹ ಕೆಲಸಗಳಲ್ಲಿ ಭಾಗವಹಿಸದೇ ಇರತಕ್ಕಂಥದ್ದೇ ಒಳ್ಳೆಯದು. ಅರ್ಥ ಮಾಡಿಕೊಳ್ಬೇಕು. ಅದರಿಂದ ನಿಮಗೆ ತೊಂದರೆ, ಅಪಮಾನ, ಹಿನ್ನಡೆ ಈ ರೀತಿಯ ಯಾವುದೋ ಒಂದು ನಕಾರಾತ್ಮಕವಾದಂತಹ ಫಲ ಪರಿಣಾಮವಾಗತ್ತೆ. ಅದರಿಂದ ಅಂತಹ ಕೆಲಸಗಳಲ್ಲಿ ಭಾಗಿಗಳಾಗುವಂಥದ್ದು ಬೇಡ ಅನ್ನುವಂಥದ್ದು ಸಲಹೆ. ಈ ದಿವಸ ತುಂಬ ಶಿಸ್ತುಬದ್ಧವಾಗಿರಬೇಕು ನಾನು ಅಂತ ಹೇಳಿ ಚಿಂತನೆಯನ್ನು ಮಾಡ್ತೀರಿ. ಖಂಡಿತ ಅದು ನಿಮ್ಮ ಹತ್ರ ಸಾಧ್ಯ ಆಗದೇ ಇರತಕ್ಕಂಥದ್ದು. ಏನೋ ಅಡ್ಡಿಗಳು ಬರುತ್ತೆ, ನಿಮಗೆ ಗೊತ್ತಿಲ್ಲದೆ ಬದಲಾವಣೆಗಳಾಗತ್ತೆ. ಆಗ ನೀವು ನಿಯಮವನ್ನು ತಪ್ಪಿದ ಹಾಗೆ ಆಗುವಂಥದ್ದು. ವ್ಯವಹಾರದಲ್ಲಿ ಯಾವ ವಿಷಯ ದುರ್ಬಲವಾಗಿದೆ ಅಂತಹದ್ದನ್ನು ಸರಿಪಡಿಸಿಕೊಳ್ಳುವ ಪ್ರಯತ್ನಗಳು ನಡೀಲಿ. ಅಥವಾ ಅಂಥ ವಿಚಾರಗಳನ್ನು ತೆಗೆದು ಹಾಕಿಬಿಡಿ, ವ್ಯವಹಾರದಿಂದ ಮನಸ್ಸಿನಿಂದ ತೆಗೆದು ಹಾಕಿಬಿಡಿ. ಆಗ ತನ್ನಿಂದ ತಾನೇ ಸರಿಯಾಗುವಂಥದ್ದು. ಏಕಾಂತದಲ್ಲಿ ಕುಳಿತು ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು. ಒಬ್ಬರೇ ಇದ್ದು ಯಾರ ಒಂದು ಒತ್ತಡವಾಗಲಿ ಅಥವಾ ಯಾರಿಂದಲೂ ನಿಮಗೆ ತೊಂದರೆ ಆಗದೇ ಇರುವಂತಹ ವಿಚಾರವಾಗಲಿ ಅದನ್ನು ದೂರ ಮಾಡಿ ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ. ನಿಮಗೆ ಬೇಕಾದಷ್ಟು ವಿರಾಮದ ಸಮಯ ಇರುತ್ತೆ, ಆದರೆ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದಾಗಲಿ, ವ್ಯರ್ಥ ಆಗದೇ ಇರುವ ಹಾಗೆ ಅದನ್ನು ನೋಡಿಕೊಳ್ಳಿ. ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.